ಕೇಸನ್ನು ಯಾರು ಕೂಡ ಅದನ್ನು ಮೆರಿಟ್ ಮ್ಯಾಗ ನೋಡ್ಲಿಕ್ಕೆ ಹೋಗಲ್ಲ. ಒಂದು ಲಾಭ ಹೆಂಗೆ ಪಡಿಬೇಕು, ಒಂದು ರಾಜಕೀಕರಣ ಹೆಂಗೆ ಮಾಡಬೇಕು ಅನ್ನೋದು ಉದ್ದೇಶ. ಹಂಗಾಗಿ ಏನೋ ಒಳ್ಳೇದು ಮಾಡ್ಲಿಕ್ಕೆ ಅವರು ಅದನ್ನು ಯಾವುದೋ ಒಂದು ಹೆಂಗಲ್ಲಿ ಈ ಥರ ಹೇಳಲಿಕ್ಕೆ ಶುರು ಮಾಡ್ತಾರೆ. ಸೊ ಅಲ್ಲಿ ಪೊಲೀಸರು ಕೆಲಸ ಮಾಡ್ತಿದ್ದಾರೆ, ಮಾಡಲಿ, ಅವ್ರಿಗೆ ಮಾಡ್ಲಿಕ್ಕೆ ಅವಕಾಶ ಕೊಡಿ. ಯಾಕೆ ಅದನ್ನು ಇವರೇ ಅಡ್ವಾನ್ಸ್ ಜಜ್ಮೆಂಟ್ ಬರೋದ್ರಾಗ ಏನೋ ಅವಶ್ಯಕತೆ ಇಲ್ಲ. ಮಾಡಲಿ, 2-3 ತಿಂಗಳು ಟೈಮ್ ಬೇಕಾಗ್ತೈತೆ, ತನಿಖೆ ಮಾಡಲಿ, ನೋಡೋಣ ಏನು ಸತ್ಯಾಂಶ ಹೊರಗೆ ಬರ್ತದೆ. ಸನಾತನ ಹಿಂದೂ ಧರ್ಮದ ಆಚರಣೆ ಹತ್ತಿಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಆರೋಪ. ಅವ್ರು ಯಾವಾಗಲೂ ಮಾಡತ್ತಾರಲ್ಲ, ಚುನಾವಣೆ ಇನ್ನೂ ಬಂದಿಲ್ಕರೆ ಅಡ್ವಾನ್ಸ್ ಸ್ಟಾರ್ಟ್ ಮಾಡ್ಯಾರ. ಈ ವಿಜುವಲಿ 6 ತಿಂಗಳು ಇರ್ತಾ ಸ್ಟಾರ್ಟ್ ಮಾಡ್ತಾರೆ ಅವರು. ಈಗ 3 ವರ್ಷ ಮೊದಲೇ ಸ್ಟಾರ್ಟ್ ಮಾಡಿದ್ದಾರೆ, ಹೊಸದೇನಿಲ್ಲ. ಹಿಂದೆ ಕರಾವಳಿಯಲ್ಲಿ ಭಾಳಷ್ಟು ಹಿಂದೂಗಳ ಹತ್ಯೆ ಅಂತ ಹೇಳಿದ್ರು, ಅದು CBI ಇನ್ವೆಸ್ಟಿಗೇಟ್ ಮಾಡಿದ್ರು, SIT ಮಾಡಿದ್ರು, ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅವ್ರು ಯಾವಾಗಲೂ ಆರೋಪ ಮಾಡ್ತಾನೆ ಇರ್ತಾರೆ. ಸೊ ಮಾಡಲಿ, ಸರ್ಕಾರ ತನಿಖೆ ಮಾಡ್ತಾರೆ. ಮತ್ತು CM DCM ನಡುವೆ ಮುಷ್ಕಿನ ಗುದ್ದಾಟ ಇದೆ. ಮೊನ್ನೆ ವೇದಿಕೆಯಲ್ಲಿ ಮೈಸೂರು ಮುಗಿದಿದ್ದಲ್ಲ, ಮುಗಿದೋಗಿ ಅವ್ರು ಹೇಳ್ಯಾರಲ್ಲ, ಇಬ್ಬರು ಅವ್ರು ಹೇಳ್ಯಾರ, ನಾನೇ ಇರ್ತಂತ ಅವ್ರು ಹೇಳ್ಯಾರ, ಕಾಲಿಲ್ಲ ಅಂತ ಅವ್ರು ಹೇಳ್ಯಾರ. ಮತ್ತು ಮುಷ್ಕಿನ ಗುದ್ದಾಟ ಪ್ರಶ್ನೆ ಬರ್ದಲ್ಲ. ಇಲ್ಲ, ಅದು ಗೊತ್ತಿಲ್ಲ, ಅದು ನಮ್ಮ ಹಂತದಲ್ಲಿ ಇಲ್ಲ. ಅದು ಮಾಡ್ಬೋದು, ಅವಕಾಶ ಟೈಮ್ ಬಂದಾಗ ಮಾಡ್ತಾರೆ. ಯಾವಾಗ ಸೂಕ್ತ ಆಗ್ತೈತೆ ಅವಾಗ ನಮ್ಮ ವರಿಷ್ಠರು ನಿರ್ಧಾರ ಮಾಡ್ತಾರೆ. ಅದನ್ನು ನಾವು ಹೇಳಲಿಕ್ಕೆ ಆಗೋದಿಲ್ಲ. 2 ವರ್ಷ ಕಳೀತು ಸರ್, ಹಿಂಗೆ ಅಲ್ಲ, ಅದನ್ನೇ ಅವರು ಹೈಕಮಾಂಡ್, ಅದು ಅವ್ರು ಡಿಸಿಷನ್ ತೊಗೋಬೇಕು, ನಾವಲ್ಲ. ಸೊ ಕಾದು ನೋಡೋಣ. ಏನೇ ಇದ್ರೆ ಡಿಸಿಷನ್ ಅವರಲ್ಲ. ಟೈಮ್ ಆಗಿದೆಯೋ ಅಥವಾ ಒಬ್ರಿಗೆ ಒಂದೇ ನಿರ್ಧಾರ ಮಾಡೋದು ಅವ್ರ ಜವಾಬ್ದಾರಿ. ಧರ್ಮಸ್ಥಳದ SIT ವಿಚಾರದಲ್ಲಿ ಸೌಜನ್ಯ ಕೇಸನ್ನು ಪ್ರತ್ಯೇಕವಾಗಿ ಇಡಲಾಗಿದೆ ಸರ್, ಅದಕ್ಕೆ ಅದ್ರ ಬಗ್ಗೆ ನನಗೆ ಪೂರ್ಣ ಮಾಹಿತಿ ಇಲ್ಲ ರೀ. ಈಗ SIT ಮಾಡ್ತಿದ್ದಾರೆ, ತನಿಖೆ ಮಾಡಲಿ. ಎರಡೂ ಕೂಡ ಹೆಚ್ಚು ಕಮ್ಮಿ ನ್ಯಾಯಾಲಯದಲ್ಲಿ ಹೋಗ್ತವೆ. ಎರಡು ಅಂತಿಮ ತೀರ್ಪು ಬರ್ತದಲ್ಲಿ ನೋಡೋಣ, ಕಾದು ನೋಡೋಣ. ಸರ್, ಆ್ಯಕ್ಚುಲಿ ಸೌಜನ್ಯ ಬಗ್ಗೆನೇ ಟೂರ್ ಇದ್ದಿತ್ತು. ಅದೇ ಕಾರಣಕ್ಕಾಗಿಯೇ ಇದಕ್ಕೆ ಅನೇಕ ಪ್ರಕರಣಗಳು ಕೂಡ ಹೊರಗಡೆ ಬಂದಿದೆ. ಆದರೆ ಪ್ರಮುಖವಾದ ಸೌಜನ್ಯ ಕೇಸ್ನ ಹೊರಗಡೆ ಮಾಡುವಂಥದ್ದು ಏನಿದೆ ನೋಡೋ, ಸರ್ಕಾರ ಅದ್ರ ಬಗ್ಗೆ ಸೂಕ್ತ ನಿರ್ಧಾರ ಮಾಡ್ತಾರೆ. ಎಲ್ಲರಿಗೂ ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ನಿರ್ಧಾರ ಮಾಡ್ತಾರೆ, ಕಾದು ನೋಡೋಣ ಅಷ್ಟೇ. ಸರ್, ಸಿದ್ದರಾಮಯ್ಯ ಅವರು 5 ವರ್ಷ ನಾನೇ CM ಅಂತ ಹೇಳ್ತಾರೆ. ಇನ್ನೊಂದೆಡೆ ಕೆಲವರು ಅವರು DKC ಬೆಂಬಲಿಗ ಶಾಸಕರು DKC ಆಗ್ತಾರೆ ನೋಡ್ರಿ. ಅಲ್ಲ, ಏನೇ ಇದ್ರೂ ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಈಗಾಗಲೇ ಅವರವರ ಅಭಿಪ್ರಾಯನ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು 5 ವರ್ಷ ಇರ್ತಂತ CM ಅವ್ರು ಹೇಳಿದ್ದಾರೆ. ಜಾಗ ಖಾಲಿ ಇಲ್ಲ ಅಂತ ಅವರೇ ಹೇಳಿದ್ದಾರೆ, DCM ಅವರು. ಇನ್ನು ಅವರೇ ಹೊಂದಾಣಿಕೆ ಆದಾಗ ಮತ್ತೆ ನಾವು ಅದ್ರ ಬಗ್ಗೆ ನಾವೇನು ಹೇಳಿದೆ. ಅದಿಲ್ಲ, ಇಲ್ಲ, ನಾವೇ ಕ್ಲೇಮ್ ಮಾಡಿಲ್ಲ. ಅದ್ರ ಬಗ್ಗೆ ನಾವು ಯಾವಾಗ ಹೇಳಿ ಪದೇ ಹೋಗ್ತೀವಿ. ನಮ್ಮ ಡಿಪಾರ್ಟ್ಮೆಂಟ್ ಕೆಲಸ ಇರ್ತದೆ, ಬೇರೆ ಕೆಲಸ ಇರ್ತದೆ. ಡೆಲ್ಲಿಗಂತ ಹೋಗಲೇಬೇಕಾಗ್ತೈತಿ, ಮತ್ತು ಹೋಗ್ತೀವಿ. ಅದಕ್ಕೂ ರಾಜಕೀಯ ಯಾವುದೇ ಸಂಬಂಧ ಇರೋಲ್ಲ. ಓಕೆನಾ? ತೊಂದರೆ ಇಲ್ಲ. ನಮಗೇನು ಬಜೆಟ್ನಲ್ಲಿ ಕೊಟ್ಟಿದ್ದಾರೆ ಕೊಡ್ತಾರೆ. ಆ ಮಿತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ರಾಜ್ಯದಲ್ಲಿ ಶಾಸಕರ ಗುಂಪುಗಾರಿಕೆ ಬಂಡಾಯ ಶಮನ ಮಾಡೋದಕ್ಕೆ 50 ಕೋಟಿ ಅನುದಾನ ಕೊಟ್ಟಿದ್ದಾರೆ ಅಂತ ಕೇಳ್ಬರ್ತದೆ. ಕೊಡಲೇಬೇಕಲ್ಲ. ಮತ್ತು ನೀವು ಹೇಳ್ತೀರಿ, ಈ ಕಡೆ BJP ಅವ್ರು ಹೆಂಗೆ ಹೇಳಿದ್ರೆ ದುಡ್ಡಿಲ್ಲ ಅಂತ ನೀವು ನಮ್ಮ ಪ್ರಶ್ನೆ ಕೇಳ್ತಾರೆ. ಮತ್ತು ಕೊಟ್ಟ ಮ್ಯಾಗ ನೀವು ಈ ಕಡೆ ನಾವೇನು ಮಾಡ್ಬೇಕು? BJP ಅವ್ರಿಗೆ 25 ಕೊಟ್ಟಿದ್ದಾರೆ, ಕಾಂಗ್ರೆಸ್ ಅವ್ರಿಗೆ 50 ಕೊಟ್ಟಿದ್ದಾರೆ. ಯಾಕಂದರೆ ನಮಗೂ ಹಾಗೆ ಮಾಡಿದ್ರು ಅವರು. ನಮಗೆ ಬರೀ 5 ಕೋಟಿ ಕೊಟ್ಟಿದ್ರು, ಅವರಿಗೆ 100 ಕೋಟಿ ಕೊಟ್ಟಿದ್ರು. ನನಗೆ 5 ಕೋಟಿ ಕೊಟ್ಟಾರೆ. ನನಗೆ ಎಲ್ಲರಿಗೂ 5 ಕೋಟಿ ಕೊಟ್ಟಿದ್ದಾರೆ. ಅವ್ರಿಗೆ 100 ಕೋಟಿ ಕೊಟ್ಟಿದ್ದಾರೆ. ನಾವು ಅರ್ಧ ಮಾಡಿದ್ವಿ. 50 ನಮಗೆ ಕೊಟ್ಟಿದ್ವಿ. ಕಳೆ ಸಾರಿನೂ ಸೇಮ್ ಆಗಿದೆ, ಈ ಸಾರಿ ಸೇಮ್ ಆಗಿದೆ. ಸಾಲಲ್ಲ, ನಿಜ. ಅದಕ್ಕೆ ಹೇಳಿದಲ್ಲ, ಒಂದೇ ಸಾರಿ ಎಲ್ಲ ಮಾಡಲಿಕ್ಕೆ ಆಗೋಲ್ಲ, ಹಂತವಾಗಿ ಮಾಡಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕೊಡಲಿಕ್ಕೆ ಸಿದ್ದರಾಮಯ್ಯ ಪ್ರಯತ್ನ ಕೊಡ್ತಾರೆ. ಸರ್, ಇನ್ನೊಂದು ಬೆಳಗಾವಿಯಲ್ಲಿ ಸರ್ಕಾರಿ ಶಾಲಾ ಕೊಠಡಿಯನ್ನು ಖಾಸಗಿ ಮರಾಠಿ ಶಾಲೆಗಳಿಗೆ ವೃತ್ತಿ ಶಾಲೆಗಳಿಗೆ ಮರಾಠಿ ಫ್ರೀ ಸರ್ಕಾರಿ ಕನ್ನಡ ಶಾಲೆಗಳು ನೋಡೋಣ. ಅದ್ರ ಬಗ್ಗೆ ಅದು ಏನೋ ಅವ್ರು ಬಿಲ್ಡಿಂಗ್ ಕಟ್ತಿದ್ದಾರೆ, ನಮ್ಗೆ ಟೆಂಪ್ರರಿ ಏನೋ ಕೊಡೋಂತ ರಿಕ್ವೆಸ್ಟ್ ಮಾಡಿದ್ರು ಅವರು. ಖಾಲಿ ಇದೆ, ಏನೋ ಕೊಟ್ಟಿರ್ಬೋದು. ಶಿಕ್ಷಣ ಅದನ್ನು ನಾವು ಮರಾಠಿ, ಹಿಂದಿ, ಕನ್ನಡ, ಇಂಗ್ಲೀಷ್ ಅಂತ ಹೇಳಲಿಕ್ಕಾಗಲ್ಲ. ಖಾಲಿ ಇದೆ, ಕೊಟ್ಟಿರ್ಬೋದು. ಅದು ನಮಗೇನು ಅವಶ್ಯಕ ಬಿದ್ದರೆ ಅದನ್ನು ನಾವು ತೊಗೊಳ್ತೀವಿ. ಯಾವುದೇ ಟೈಮ್ ನಮಗೆ ಅವಶ್ಯಕತೆ ಬಿದ್ದರೆ. ಓಕೆ.